ഈ വ്ളോഗ് ಮಾಡ್ತಾ ಇರೋ ಕಾರಣ ಏನು ഇവിടെ ಇಲ್ಲ ನಾನು ನೋಡೋಕ್ಕಲ್ಲ ಹುಡುಗಿರ್ ವಿಡಿಯೋಸೇ ಬರುತ್ತೆ ಗೈಸ್. ಅಮ್ಮುಕುಟಿ ನಿಮ್ದು ಒಂದು ನೆಕ್ಲೆಸ್ ಇದೆಲ್ಲ ಅದನ್ನ എങ്ങനെയുണ്ടച്ച ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಯಾರಲ್ಲ ಗೈಸ್, ನನ್ನ ಹಸ್ಬೆಂಡ್, ಓನ್ಲಿ ಒನ್ ಆ್ಯಂಡ್ ಓನ್ಲಿ ಮೈ ಹಸ್ಬೆಂಡ್. ನಾಯ್ಸ್ ನೋಡಿ, ಇದು ಏಯ್ ಇದು ನಮ್ಮ ತೋಟದು, ನಮ್ಮ ಗಿಡದಿಂದ ಈ ಮ್ಯಾಂಗೋ ಬಂದಿದ್ದು. ಇಷ್ಟು ಸ್ವೀಟ್ ಅಂದರೆ ಪರಾಮೆ. ಹಾಂ, ಆ ಎಕ್ಸ್ಪ್ರೆಷನಲ್ಲೇ ನಿಮ್ಮನ್ನು ಅರ್ಥ ಮಾಡ್ಕೊಬೇಕು. ತುಂಬ ಸೂಪರ್. ನನ್ನ ಅತ್ತಿಗೆಗೆ ಈ ಫೋಟೋ ಕಳಿಸಿದ್ರೆ ನನಗೂ ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ ಅವ್ರಿಗೆ ಕಳಿಸಿಲ್ಲ. ಕಣ್ಣಿಗೆ ತರೋರು. ಹೆಂಗಿದೆ ಆ ಡ್ಯಾನ್ಸಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಇಷ್ಟು ಸ್ವೀಟಾಗಿದೆ ಅಂತ. ಸೊ ನಮಗೆ 6 ಮ್ಯಾಂಗೋ ಸಿಕ್ತು ಇವತ್ತು ಬೆಳಿಗ್ಗೆ. ಅದು ಇಲ್ಲಿ ಮಳೆ ಸ್ವಲ್ಪ ಮಳೆ ಬರ್ತಿದೆ ಗೈಸ್, ಅದಕ್ಕೆ ಆ ಗಾಳಿಗೆ ಇಲ್ಲ ಬಿದೋಗ್ತಿದೆ, ಹಣ್ಣಾಗಿರೋದೆಲ್ಲ ಬಿದೋಗ್ತಿದೆ. ಸೊ ದಿಸ್ ಇಸ್ ಇಲ್ಲ ಬಿದು ಹೋಗ್ತಿದೆ. ಸೊ ಅದಕ್ಕೆ ನಾವು ಒಂದೇ ತಿಂತಾ ಇದೀವಿ. ಅಂಡೀಸ್ ಫಾರ್ ಮೀ. ಬೀಜ ಗೈಸ್, ನಿಮಗೆ ನಿಮ್ಮ ಮನೆಯಲ್ಲಿ ಏನಾದ್ರು ಜಾಗ ಇದ್ದರೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿ ಗೈಸ್. ಬಿಕಾಸ್ ಅದು ನಮ್ಮ ತೋಟದಲ್ಲೇ ಬೆಳೆದು ತಿನ್ನಾಗ ಅದು ಎಷ್ಟು ಸಂತೋಷ ಗೊತ್ತಾ. ಸೊ ನಾನು ಇವ್ರ ಮನೆಗೆ ಇವಾಗ ಬಂದಿರೋದು ಮದುವೆ ಆಗಿ. ಸೊ ಐ ಆಮ್ ಎಂಜಾಯಿಂಗ್. ಸೊ ನೀವು ನಿಮ್ಮ ಮನೆಯಲ್ಲಿ ಮ್ಯಾಂಗೋ, ಐ ಮೀನ್ ಚೇಪೆಕಾಯಿ ಆಗಿರಲಿ, ಸಪೋಟ ಆಗಿರಲಿ ಬೆಳೆಸಿ. ಬಿಕಾಸ್ ನೋಡಿ, ಒಬ್ರು ಹಿಂಗೆ ತೊಗೊಂಡೋಗ್ತಾ ಇದ್ದಾರೆ. ಅವ್ರ ಮಗಳು ಬರ್ತಾ ಇದ್ದಾರೆ ವಿಶುಗೆ, ಅವ್ರಿಗೆ ಉಪ್ಪಿನಕಾಯಿ ಮಾಡಿ ಕಲ್ಸೋಣ. ಹಂಗನೇ ಅವನಿಲ್ಲ. ಅವ್ರ ಮಗಳಿಗೆ ಉಪ್ಪಿನಕಾಯಿ ಮಾಡೋಣ ಅಂತ ಈ ಮ್ಯಾಂಗೋಸ್ ಎಲ್ಲ ಇವಾಗ ಕಟ್ ಮಾಡ್ತಾ ಇದ್ದಾರೆ. ಉಪ್ಪಿನಕಾಯಿ ಮಾಡಿ ಅವ್ರ ಮಗಳು ವಿಶುಗೆ ಬರ್ತಾರೆ. ಸೊ ಬಂದು ಅವತ್ತೇ ಹೋಗ್ಬಿಡ್ತಾರೆ. ಅವರಿಗೆ ಕೊಡಬೇಕಂತ ಇವಾಗ ಮೇಡಮ್ ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ. ನಮ್ಮತ್ತೆ ಬಂದು ಪಿಕ್ಕಲ್ ಎಕ್ಸ್ಪರ್ಟ್. ಅಯ್ಯೋ, ಸಲೈವ ಎಲ್ಲ ಆಚೆ ಬರ್ತಿದೆ. ಸೊ ಪಿಕ್ಕಲ್ ಎಕ್ಸ್ಪರ್ಟ್. ಪಿಕ್ಕಲ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡೋಣ, ಪಿಕ್ಕಲ್ ಬಿಸ್ನೆಸ್ ಅಂತ. ಬಿಕಾಸ್ ನಮ್ಮ ಅಮ್ಮಗುಟಿ ಪಿಕ್ಕಲ್ ಇಡೀ ಫ್ಯಾಮಿಲಿಗೆ ಇಷ್ಟ. ನಮ್ಮ ಅಮ್ಮಗುಟಿ ಸಿಸ್ಟರ್ಸ್ ಆಗಿರಲಿ, ನಮ್ಮ ಅಮ್ಮಗುಟಿ ಇದು ಅವ್ರ ಅಮ್ಮ ಎಲ್ಲ ಬಂದು ಇಲ್ಲಿ ಬಾಟ್ಲು ತೊಗೊಂಡೋಗ್ತಾರೆ. ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲೇ ಯಾರೂ ತಿನ್ನಲ್ಲ, ನಾವು ಯಾರೂ ಅಷ್ಟು ತಿನ್ನಲ್ಲ. ಬಟ್ ದೆನ್ ಬೇರೆಯವರು ಆಚೆ ಕಡೆಯಿಂದ ಬರ್ತಾರಲ್ಲ, ಅವ್ರು ಜಾಸ್ತಿ ತೊಗೊಂಡು ತಿನ್ಕೊಂಡು ಹೋಗ್ತಾರೆ. ನನ್ನ ಮ್ಯಾಂಗೋಸ್ ಎಲ್ಲ ತಿನ್ಬಿಟ್ರಾ? ನೋಡಿ ಗೈಸ್, ಒಂದೇ ಇದೆ. ಅಮ್ಮೆ നോക്കി ഇതൊന്നേ ഉള്ളൂ. ഞാൻ അണ്ടി കളിക്കപ്പോ എല്ലാം കളിച്ചിട്ട് ഇല്ല. അമ്മ എനിക്ക് കൊടുക്കണേ, അമ്മ മുറിക്കപ്പോ. ನೋಡಿ ಯಾರ್ಯಾರು ಮೆಸೇಜ್ ಮಾಡ್ತಾರಂತ ನೋಡಿ. ಇವಾಗ ಹುಡುಗಿ ವಿಡಿಯೋ ಬರುತ್ತೆ ನೋಡಿ. ಗೋ ಟು ರೀಲ್ ಸೆಕ್ಷನ್. ಇಲ್ಲ, ಟ್ರಸ್ಟ್ ಇಶ್ಯೂ. ಅದು ರೀಲ್ ಸೆಕ್ಷನ್ಗೆ ಹೋಗಿ ನಾನು ನೋಡೋಕ್ಕಲ್ಲ ಹುಡುಗಿರ್ ವಿಡಿಯೋಸೇ ಬರುತ್ತೆ ಗೈಸ್. ಅದು ಹುಡುಗಿನೇ ಗೈಸ್. ಈ ವ್ಲಾಗ್ ಮಾಡ್ತಾ ಇರೋ ಕಾರಣ ಏನು ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಇದೊಳಗಡೆ ನಮ್ಮ ಅಮ್ಮ ಕುಟಿದು ಏನಂತಾರೆ, ಅವ್ರದ್ದು ವಂಕಿ ರಿಂಗ್ ಇದೆ ಆ್ಯಂಡ್ ಅವ್ರದ್ದು ಒಂದು ಗೋಲ್ಡ್ ನೆಕ್ಲೆಸ್ ಇದೆ ಆ್ಯಂಡ್ ಆಲ್ಸೋ ಒಂದು ನಾನು ಕೊಡಿಸಿದ ಒಂದು ವಾಚ್ ಇದೆ, ಫಾಸ್ಟ್ ಟ್ರ್ಯಾಕದು. ಸೊ ನೆನ್ನೆ ಅವರು ಮದುವೆಗೆ ಹೋಗಿದ್ರು. ಸೊ ಮದುವೆಗೆ ಹೋಗಿ ಸುಸ್ತಾಗಿ ಬಂದು ಕುತ್ಕೊಂಡ್ಬಿಟ್ಟು ಆ ವಾಚ್ ಬಾಕ್ಸ್ ಇದೆಯಲ್ಲ, ಫಾಸ್ಟ್ ಟ್ರ್ಯಾಕ್, ಆ ವಾಚ್ ಬಾಕ್ಸಲ್ಲೇ
ಆಮೇಲೆ ಇಕ್ತೀನಿ ಬೀರೋ ಒಳಗಡೆ ಅಂತ ಸುಸ್ತಾಗಿ ಇಲ್ಲ ಬಿಚ್ಚಿಬಿಟ್ಟು ಅಲ್ಲಿ ಇಕ್ಕಿದ್ರು ಆ ಬಾಕ್ಸ್ ಒಳಗಡೆ. ನಾನು ಅದನ್ನ ನೋಡಿಬಿಟ್ಟು ಯಾಕೆ ನಾವು ಇದು ಪ್ರ್ಯಾಂಕ್ ಮಾಡಬಾರ್ದು ಅಂತ ನಾನು ಐಡಿಯಾ ಹಂಗೆ ಯೋಚನೆ ಮಾಡಿದೆ. ಸೊ ಅದಕ್ಕೆ ಆ ಬಾಕ್ಸ್ ಅವರು ಹಂಗೆ ಅವರು ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ರು. ಯಾಕಂದರೆ ತುಂಬ ಬಿಸಿಲಿತ್ತು, ಆ ಸುಸ್ತಲ್ಲಿ ಬಂದರು ಅವರು ಮದುವೆಗೆ ಹೋಗಿ. ಸೊ ಈ ಬಾಕ್ಸ್ನ ಇವಾಗ ನಾನು ನೆನ್ನೆ ಮಧ್ಯಾಹ್ನನೇ ತೊಗೊಂಡು ಇಲ್ಲಿ ಇಕ್ಕಿದೆ. ಯಾಕಂದರೆ ಇಲ್ಲೇನಕ್ಕೆ ಇಕ್ಕಿದೆ ಅಂದರೆ ಅಚ್ಚ ಒಂದು ಯಾವಾಗಲೂ ನೈಟ್ ಹೊತ್ತು ಇಲ್ಲಿ ಒಂದು ಬಿಸಿನೀರಲ್ಲಿ ಸ್ನಾನ ಮಾಡ್ತಾರೆ. ಆ್ಯಕ್ಚುಲಿ ಈ ರೂಮಲ್ಲಿ ಮಾತ್ರ ಗೀಝರ್ ಇರೋದು, ಬೇರೆ ಯಾವ ರೂಮಲ್ಲೂ ಗೀಝರ್ ಇಲ್ಲ. ಬಿಕಾಸ್ ಯಾವ ಬೇರೆ ಬಾತ್ರೂಮ್ಸಲ್ಲಿ ಗೀಝರ್ ಹಾಕ್ಸಿಲ್ಲ ನಾವು. ಬಿಕಾಸ್ ಇಲ್ಲಿ ಕೇರಳದಲ್ಲಿ ಎಲ್ಲರೂ ಕೋಲ್ಡ್ ವಾಟರಲ್ಲೇ ಸ್ನಾನ ಮಾಡೋದು. ನಾನು ಸಿನ್ಸ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು ಈ ರೂಮ್ ಎಕ್ಸ್ಟ್ರಾ ನಮಗೋಸ್ಕರ ಕಟ್ಟಾಗ, ದೇವೇಟಾಗೆ ನನಗೆ ಈ ರೂಮ್ ಕಟ್ಟಾಗ ಅಚ್ಚೆ ಹೇಳಿದ್ರು ಅವಳಿಗೆ ಗೀಝರ್ ಇಕ್ಕೋಣ, ಯಾಕಂದರೆ ಬೆಂಗಳೂರು ಹುಡುಗಿ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿ ಅಭ್ಯಾಸ ಇರಲ್ಲ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಈ ಬಾತ್ರೂಮಲ್ಲಿ ಗೀಝರ್ ಇಕ್ಕಿದ್ದು. ಸೊ ಅಚ್ಚಾಗಿ ಇವಾಗೆಲ್ಲ ಅವರು ಜಾಸ್ತಿ ಬಿಸಿನೀರಲ್ಲಿ ಸ್ನಾನ ಮಾಡೋಕ್ಕೆ, ನೈಟ್ ಹೊತ್ತು ಮಲ್ಗೋಕ್ಕೆ ಮುಂಚೆ ಬಿಸಿನೀರಲ್ಲಿ ಸ್ನಾನ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅವ್ರ ಬಾಡಿ ವಯಸ್ಸಾಗ್ತದಂತಲ್ವ, ಬಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಂತ ಅವರು ಬೆಳಿಗ್ಗೊತ್ತು ತಣ್ಣೀರಲ್ಲಿ ಮಾಡ್ತಾರೆ. ಬಟ್ ನೈಟ್ ಮಲ್ಗೋಕ್ಕೆ ಮುಂಚೆ ಬಿಸಿನೀರಲ್ಲಿ ಮಾಡಿಬಿಟ್ಟು ಕಾಲು ನೋವೆಲ್ಲ ಏನಾದ್ರು ಇದ್ದರೆ ಅದು ಪೇನ್ ಹೊಟ್ಟೋಗುತ್ತೆ ಅಂತ ಬಿಸಿನೀರಲ್ಲಿ ಸ್ನಾನ ಮಾಡ್ತಾರೆ. ಸೊ ಆ್ಯಕ್ಚುಲಿ ಅಚ್ಚಾಗೆ ಆ ಬಾಕ್ಸು ಗೊತ್ತು. ಬಿಕಾಸ್ ಅವ್ರ ರೂಮಲ್ಲಿ ತಾನೇ ಈ ಬಾಕ್ಸ್ ಇರೋದು ಅವ್ರ ರೂಮಲ್ಲೇ. ಸೊ ಅಚ್ಚ ಬಂದು ಇಲ್ಲ ನೋಡ್ತಾರೆ, ಈಸ್ ಅ ವೆರಿ ಗುಡ್ ಅಬ್ಸರ್ವರ್, ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಇದು ನೋಡಿಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದು ನಮ್ಮ ರೂಮಲ್ಲಿ ಇರೋದು, ಈ ಬಾಕ್ಸ್ ಏನಕ್ಕೆ ಇಲ್ಲಿ ಬಂತು ಅಂತ ಅವ್ರಿಗೆ ಡೌಟ್ ಬರುತ್ತೆ ಅಂತ ಇಲ್ಲಿ ಬಚ್ಚಿಕ್ಕಿದೆ, ಅಚ್ಚನೇ ನೋಡಬಾರ್ದು ಅಂತ. ಸೊ ದಿಸ್ ಇಸ್ ದ ಥಿಂಗ್. ಇವಾಗ ಹೋಗಿ ನಾನು ಅಮ್ಮುಕುಟಿ ಹತ್ರ ಕೇಳ್ತೀನಿ, ಅಮ್ಮುಕುಟಿ ನಿಮ್ಮದು ಒಂದು ನೆಕ್ಲೆಸ್ ಇದೆಲ್ಲ ಅದು ನನಗೆ ಬೇಕು ವಿಡಿಯೋದಲ್ಲಿ ತೋರ್ಸೋಕ್ಕೆ, ಎಲ್ಲಿ ಕೊಡಿ ಅಂತ ಕೇಳ್ತೀನಿ. ಅವಾಗ ಅಮ್ಮುಕುಟಿ ಹುಡ್ಕಕ್ಕೆ ಹೋಗ್ತಾರಲ್ಲ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ. അമ്മേൻ്റെ ഒരു സ്വർണ്ണമുണ്ടല്ലേ? ഓ സൗണ്ട് ദേവേട്ട സൗണ്ട് കൊടുക്ക്, ദേവേട്ട കുറച്ച് സൗണ്ട് കൊടുക്കട്ടെ. അമ്മേൻ്റെ ഒരു സ്വർണ്ണമുണ്ടല്ലേ, ആ റെഡ് വിത്ത് ആ സ്വർണം താമേ വീഡിയോയിൽ കാണിക്കണം. കുറേ ആളുകൾ ഇത് കാണിച്ചിട്ടുണ്ട്. ആ ನೋಡಿ ಅವ್ರು ಹೇಳಿದ್ದಾರೆ ಬ್ಲ್ಯಾಕ್ ಬಾಕ್ಸಲ್ಲಿ ಇಕ್ಕಿದ್ದೀನಿ ಬೀರೋ ಹೊರಗಡೆ, ಅವ್ರು ನೋಡು ಅಂತ. ಅಮ್ಮೆ ഇവിടെ ಇಲ್ಲ ಆ ಬ್ಲ್ಯಾಕ್ ಬಾಕ್ಸ್ ಇಲ್ಲ, ಇದು ಉಳ್ಳಿಲ್ಲಲ್ಲೇ ಇಲ್ಲ. ಒಳಗಡೆ ಇಕ್ಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಇಲ್ಲ ಸೀರಿಯಲ್ ಅಂದರೆ ಪ್ರಾಣ. ಬಂದರು ಎಷ್ಟು ಬೇಜಾರದಲ್ಲಿ ಬರ್ತಾ ಇದ್ದಾರೆ ನೋಡಿ, ಸೀರಿಯಲ್ ಟೈಮಲ್ಲೇ ಇವಳು ಕರಿಬೇಕಾ ಅಂತ. ಓ ಹೇಳ್ತಾ ಇದ್ದಾರೆ ಈ ಲೈಟ್ ಇಕ್ಬಿಟ್ಟು ಈ ದೊಡ್ಡ ಲೈಟ್ ಹಾಕ್ಬಿಟ್ಟು ನೋಡ್ಬೇಕು ಯಾವತ್ತು. ಸೊ ನಾನು ಜಸ್ಟ್ ರ್ಯಾಂಡಮಾಗಿ ಏನಾದರೂ ಹೇಳ್ತಾ ಇರ್ತೀನಿ, ಯಾಕಂದರೆ ಅವ್ರಿಗೆ ಅರ್ಥ ಆಗಬಾರ್ದು ಅಂತ. ಸೊ ಗೈಸ್ ನೋಡಿ, ಇಲ್ಲಿ ನಮ್ಮ ರೂಮಲ್ಲಿ ಎ ಸಿ ಇದೆ. ഞാൻ എടുത്തിട്ടില്ല, ഞാൻ അതാണ് അമ്മേനെ ചോദിക്കാൻ വന്നത്. ഇല്ല ഞാൻ അങ്ങനെ എനിക്കറിയില്ല അമ്മേ, അതെനിക്കറിയില്ല. അയ്യേ അമ്മ അത്ര ചിന്തിക്കണ്ട അമ്മേ. ദേവേട്ട കണ്ടിനാ ഞാൻ അമ്മേന്റെ സ്വർണം എടുത്തത്? അമ്മ പറയുന്നു ഞാൻ എവിടെയോ വെച്ചത് എന്ന്. അമ്മ രാവിലെ ഞാൻ ഈ റൂമിലേക്ക് വന്നിട്ടില്ല അമ്മ ഇതുവരെ.
ഇന്നലെ മാത്രമേ ഞാൻ വന്നത് വീഡിയോ എടുക്കാൻ. ಅಚ್ಚನ್ ചിലപ്പം ಆ ರೂಮಲ್ಲಿ വെച്ചെങ്കിലോ ಗೈಸ್ ಈ ರೂಮ್ ಇಷ್ಟು ಚಿಕ್ಕದಾಗಿದೆ. ಸೊ ಅಲ್ಲಿ ಆಲ್ಬಮ್ ಇಟ್ಟಿದ್ದಾರೆ. അത് എനിക്കറിയില്ല അമ്മേ സത്യം അമ്മ ഞാൻ എന്തിനാ എടുക്കട്ടെ. ഒരു പെണ്ണുണ്ട്, അവൾ ചോദിച്ചു അമ്മ ഒരു സാരി ഞാൻ ഫോട്ടോ ഇട്ടു ഇന്നലെ വ്ളോഗിൽ. ആ നെക്ലേസിന്റെ ഡിസൈൻ കാമിച്ചോ ചേച്ചി എന്ന് കമന്റിൽ ഇട്ടു. അപ്പോൾ ഞാൻ അതാണ് അമ്മക്ക് ഈ വ്ളോഗ് എടുക്കണല്ലേ. ഇല്ല, ആ സ്വർണ്ണ നെക്ലേസ് തന്നെ അവള് ചോദിച്ചത്. ഞാൻ ആ ഫോട്ടോ ഇട്ടു. ലാസ്റ്റ് ടൈം എപ്പോ അമ്മ ഇട്ടു? ഇല്ല, ഇവിടെ എപ്പോ ഇട്ടു? ബോഡി മറ്റേതാണ് ഇടുന്നത്. ഇപ്പൊ എവിടെ പോകുമ്പോഴും സ്വർണ്ണത്തിന് ഇടലേ ഇല്ല. അത് ഇടാൻ കഴിയുന്നില്ല ഇപ്പൊ. ഞാനിപ്പോ വേണം, അതിപ്പോ എവിടെ പോയി? ടെൻഷൻ എവിടെ പോയി ഷിസാസ്കി ദേട്ട വന്നിട്ട് ഹെൽപ്പ് ആക്കുക. അവിടെ അമ്മേന്റെ സ്വർണം കാണാനില്ല. ബേബി കം, ജസ്റ്റ് സീ, കം. Her necklace and she's thinking I normal വെച്ചത് എന്ന്. അമ്മ ഭയങ്കരമായത് കേട്ടാ. ഷിസേ എന്റെ റിയാക്ഷൻ എടുക്കാൻ നിങ്ങൾ എവിടെയെങ്കിലും ഒളിച്ചിട്ടുണ്ടോ? ഇല്ല അമ്മ, ഞാൻ പ്രാങ്ക് ചെയ്യുന്നില്ല അമ്മ. ഞാൻ എന്തിനു പ്രാങ്ക് ചെയ്യട്ടെ അമ്മ? അത് ഒരു ടൈം ആയല്ലേ. പിന്നെ അമ്മേന്റെ ടെൻഷൻ ആയിട്ട് ഞാൻ ചിന്തിച്ചു ഇന്നെ എടുക്കണ്ട, പ്രാങ്ക് വീഡിയോസ് എല്ലാം എടുക്കണ്ട. എപ്പോഴും വെക്കുന്നതിൽ അത് ആരെടുക്കുന്ന ഇവിടെ ഈ ഉള്ളിൽ ആരും നമ്മൾ ഈ 3 പേരല്ലാതെ പിന്നെ ആരും ഇതിന്റെ ഉള്ളിലേക്ക് വന്നെങ്കിലും ഒരാളെ സംശയിക്കാം. ഇവിടെ ആരും വരുന്നില്ല. ഒന്ന് വരുന്ന സാരോ ഓള് വ്യാഴാഴ്ചയും വരുന്നു. ഇന്ന് രാവിലെ വരെ ഞാൻ ഇതിന് പോകുമ്പോഴും കൂടി അതാണ് ഉണ്ട്. അല്ലെ അത് ഇന്നലെ എടുത്ത് മാറ്റി. അമ്മ പറയ ജിമ്മിൽ പോപ്പോ അമ്മ കണ്ടല്ലേ. ഞാനൊക്കെ ശ്രദ്ധിക്കാനില്ല. പക്ഷെ ഞാൻ എപ്പോഴും അതിന്റെ ഉള്ളിൽ വെച്ച് ആടെ തന്നെ എടുത്തിരുന്ന ആടെ തന്നെ വെക്കുന്നതല്ലേ വാച്ചും ബ്ലാക്ക് വാച്ചും. അതെ, അച്ഛ വരട്ടെ. ഞാൻ എടുത്തിട്ടില്ല, അച്ഛ വരട്ടെ. ഞാൻ പറയട്ടെ അച്ഛനക്ക് ഇഷ്ട. അമ്മ ഒരു സ്വർണം പോയി അമ്മ. അമ്മ അവിടെ മാങ്ങ മുറിക്കും. ನೋಡಿ ಗೈಸ್, ಎಷ್ಟು ಶೆಕೆ ಆಗಿದೆ, ಟೆನ್ಷನಲ್ಲಿ. ಅದು ಸಾರಿಲ್ಲ ಗೈಸ್, ನನಗೆ ಗೊತ್ತಿಲ್ಲ. ಅಮ್ಮುಕುಟಿ ನನ್ನ ಮೇಲೆ ಆಗ್ತಾ ಇದ್ದಾರೆ. ಐ ಡೋಂಟ್ ನೋ ವೇರ್ ಇಸ್ നെക്ലേസ്. എനിക്കറിയില്ല അമ്മേ. അച്ഛ വരട്ടെ പിന്നെ ഞാൻ പറയാം. എൻ്റെ എന്താ അമ്മേൻ്റെ കാര്യം എനിക്കറിയില്ല ദേവട്ട. എൻ്റെ മേലെ ഇടുന്നുണ്ട്. ഞാനിപ്പോ കല്ലെത്തിയാണോ? കല്ലെത്തി തന്നെ അമ്മ അങ്ങനെ തന്നെ പറയുന്നുണ്ട്. അമ്മ ഇത് വ്ളോഗ്. ദേവട്ട എന്താ ദേവട്ട? ഞാൻ മേലെ പോവാം. വാ നമുക്ക് ആട് നോക്കാം. പറ്റൂല, വാ. ಪಾಪ ಕೊಟ್ಬಿಡೋಣ. ತುಂಬ ಅವ್ರು ಬೇಯ್ತೋದ್ರು, ತುಂಬ ಟೆನ್ಷನ್ ಆಗ್ಬಿಟ್ರು. ಬೇಬಿ ಆ ರಿಮೋಟೇ ಬಿಡೆ, ಬೇಬಿ ಆ ರಿಮೋಟೇ ಬಿಡೆ, ಆ ರಿಮೋಟೇ. ಸೊ ಗೈಸ್, ಹಾಗೆ
ನಾನು ಸುಮ್ಮನೆ ಏನಾದ್ರು ಒಂದು ಹೇಳ್ತಾ ಇರ್ತೀನಿ, ಯಾಕಂದರೆ ಅವರಿಗೆ ಅರ್ಥ ಆಗಬಾರ್ದಲ್ವಾ, ಅದಕ್ಕೆ. എനിക്കറിയില്ല എങ്ങനെ അത് കാണാണ്ടാവുന്നത്. ഞാൻ അൽമാരി ദിവസവും വെക്കുന്നത് ആടെ തന്നെ എടുത്തിട്ട് ഇടുന്നത് ആടെ തന്നെ വെക്കുന്നത്. ഇപ്പൊ ഇത്ര കാലം അതിൻ്റെ ഉള്ളിലുണ്ടായിരുന്നു. ഇപ്പൊ ഇന്നത്തേക്ക് അങ്ങനെ അത് പോയത്. ഇവിടെ വേറെ ആരും എടുക്കൂല. ഇവിടെ ഞാനും മോനും മോളെ ഉള്ളൂ. പിന്നെ ഒരാൾ ഇതിൻ്റെ ഉള്ളിലേക്ക് വന്നില്ല, എടുത്തിട്ട് കൊണ്ടുപോകാൻ പറ്റി. ഞാൻ അൽമാരിന്റെ ആ കല്ലിൻ്റെ ഉള്ളിലേ വെക്കല. എനിക്ക് അത്ര ഉറപ്പുണ്ട്. ഞാൻ ആടെ വെക്കല. വേറെ ഒരു ദിക്കിൽ ഞാൻ കൊണ്ടാക്കാനില്ല. പറഞ്ഞാലും ഞാൻ കാലങ്ങളെന്ന് പറഞ്ഞാൽ കുറെ ആ അൽമാരി പിന്നെ അതിൻ്റെ ഉള്ളിൽ തന്നെ നിൽക്കുന്ന സ്വർണ്ണം. കല്യാണത്തിന് പോകുമ്പോഴും അല്ല, ഞാൻ അതിനത് വാച്ച് വരെ അതിൻ്റെ ഉള്ളിലല്ല, ആ വാച്ചിന്റെ ഇതിലാണ് ഇട്ടിട്ട് എല്ലാ ഡബ്ബയിലാണ് ഇട്ടിട്ടില്ല. അത്രയേ ഉള്ളൂ സ്വർണ്ണം. ಗೈಸ್ ಅಮ್ಮುಗುಟ್ಟಿ ಹೇಳ್ತಾ ಇದ್ದಾರೆ ವಾಚು ಮತ್ತೆ ನೆಕ್ಲೆಸ್ ಎಲ್ಲ ಬಾಕ್ಸ್ ಒಳಗಡೆನೆ വെക്കുന്നത്. മോതിരം എൻ്റെ സ്വർണ്ണത്തിന് എൻ്റെ മോതിരമുണ്ട്, ആ ബ്രൗൺ മാലയുണ്ട്, എൻ്റെ വളയും ഉണ്ട്, കാതിലുണ്ട്. ಕಾದಲುಂಡಾ? ആ മറ്റേ വലിയ സ്റ്റഡ് സ്വർണ്ണത്തിന് ಓ ಇಯರಿಂಗು ಇದೆ ಅಂತೆ, ಗೋಲ್ಡ್ ಇಯರಿಂಗು. ಆ ಬಾಕ್ಸಲ್ಲಿ ಎಲ್ಲ ಹಾಕಿಟ್ಟೆ വെച്ചു. പിന്നെ ഇപ്പോ എല്ലാം ഇട്ടിട്ട് വെച്ചിട്ടുള്ളത്. അമ്മേ ഇത് അച്ഛ ടെൻഷൻ ആവുമേ അച്ഛൻ. അമ്മ ആരെങ്ങൾക്ക് കൊടുത്തിട്ടുണ്ടാവും. ಯಾರೋ വിളിക്കുന്നുണ്ട്. ನಮ್ಮ ಅಮ್ಮುಗುಟ್ಟಿ ಯಾರಿಗಾರು ಕೊಟ್ಬಿಟ್ಟಿರ್ತಾರೆ ಗೈಸ್. ಇವಾಗ ನನ್ನ ಮೇಲೆ ಎಂಟೆ ಮೇಲೆ ಹಾಕನುണ്ടല്ലേ അമ്മ. ഇപ്പൊ മനസ്സിലായി. നന്നായി കേട്ടോ, ഞാൻ വ്ളോഗ് എടുക്കുന്നുണ്ട്. ഇല്ല റെക്കോർഡാ. ഇത് എപ്പ എടുത്തറിയോ? ഇന്നലെ അമ്മ ഉറങ്ങപ്പോ ഞാൻ എടുത്തതാ, ഉച്ചക്ക് ഉറങ്ങപ്പോ. ആൻഡ് പറയുന്നുണ്ട് രാവിലെ ജിമ്മിൽ പോയപ്പോ ഞാൻ കണ്ടിന്യൂന്ന്. കള്ളി, രാവിലെ ജിമ്മിൽ പോയപ്പോ കണ്ടത്. അമ്മ ചെക്ക് ചെയ്യില്ല ഉണ്ടെന്ന്. ഞാൻ ഉച്ചക്ക് ഞാൻ എടുത്തു. അത് നന്നായല്ലേ. ಹ್ಯಾಪಿ ಮ್ಯಾನ್, ಹ್ಯಾಪಿ ಆയി. ಬೇಡ್ತಿಚ್ಚೆಲ್ಲ ಎಲ್ಲ ಹೋಯ್ತು ಪಾಪ. ಅವ್ರಿಗೆ ಶೆಕೆ ಎಲ್ಲ ಟೆನ್ಷನ್ ಆಯಲ್ಲ. അതെ ഓർപ്പുണ്ടല്ലേ. യെസ് ഗൈസ്, സംതിങ് 50% പ്രാങ്ക് ചെയ്തു അല്ലേ? 50% പ്രാങ്ക് ചെയ്തല്ലേ? ടെൻഷന് തോന്നിയല്ലേ? എന്താ ചെയ്യ, ವಿಡಿಯೋ ಬೇಕಾ? ಸರಿ, ಅಪ್ಲೋಡ್ ಮಾಡ್ತೀನಿ. ಸಾರಿ, ಕೊಡ್ತೀನಿ. ಗೈಸ್ ಎಲ್ಲರೂ ಸೇರ್ಕೊಂಡು ಮ್ಯಾಂಗೋ ತಿಂತಾ ಇದ್ದೀವಿ. ಆ 6 ಮ್ಯಾಂಗೋ ನಮಗೆ ಸಿಕ್ಕಿತ್ತಲ್ವಾ, ಸೊ എങ്ങനെയുണ്ടച്ച ರಿಯಾಕ್ಷನ್ ಎಲ್ಲ ನೋಡಿ. ಇಲ್ಲೊಬ್ರು ಕೂತಿದ್ದಾರೆ ಬಚ್ಚಿಟ್ಕೊಂಡು. ಸೊ ಅಲ್ಲಿ ನೋಡಿ ಅಮ್ಮುಗುಟ್ಟಿ തിന്നാ വിടുവോ? വ്ളോഗ് എടുക്കുമ്പോ മാങ്ങ തീരും കേട്ടാ. പിന്നെ മാങ്ങ കിട്ടൂല്ലാണ്ട് കംപ്ലൈന്റ് ഒന്നും പറയണ്ട. 6 ಮ್ಯಾಂಗೋಸನ್ನು ಕಟ್ ಮಾಡಿ ಅಮ್ಮುಗುಟ್ಟಿ ಟೇಬಲ್ ಮೇಲೆ ಇಕ್ಕಿದ್ರು. ಪ್ಲೇಟ್ ಫುಲ್ ಇತ್ತು. ಅಚ್ಚ ಬಂದು ನಾವು ಇಲ್ಲ ಬ್ಯಾಟಿಂಗ್. ಸೂಪರ್ ಟೇಸ್ಟ್ ಗೈಸ್. ಈ ಮ್ಯಾಂಗೋ ಹೆಸರು ಪಾಲಕಾಡ್ ಅಚ್ಚ. പാലക്കാട് മാംഗോ ಅಂತ കരീತಾರೆ. പാലക്കാട്. ഇത് ഇതിന്റെ പേര് മൂക്കൻ മാങ്ങ. മൂക്കൻ മൂക്കൻ മാങ്ങ പറഞ്ഞാൽ അത് ഇങ്ങനൊരു മൂക്കുണ്ട്. സാധാരണ മാങ്ങ പോലെയല്ല. ಓ, ಮ್ಯಾಂಗೋ ಶೇಪ್ ಬಂದು ಕೆಳಗಡೆ ನೋಸ್ ತರ ಶೇಪ್ ಇದೆ ಅಂತೆ, ಅದಕ್ಕೆ ಮೂಕು ಮಾಂಗ ಅಂತೆ. ಹೌದು. ಅದು ಕಾರಣ അതിന്റെ ಹೆಸರು ಹಾಗೆ ಹಂಗಿಕ್ಕಿದು. ಮದೇಟ ಅಂತ ಪರ್ಬಿಟ್ಟು ಇಷ್ಟು ತಿಂತಿದ್ದಾರೆ ಗೊತ್ತಾ ಗೈಸ್. ಸಾಕು ಸಾಕು ಅಂತ ಹೇಳ್ಬಿಟ್ಟು ಒಂದು 10 ಸ್ಲೈಸ್ ತಿನ್ಬಿಟ್ಟಿದ್ದಾರೆ. ಮ್ಯಾಂಗೋ ತಿನ್ಬಿಟ್ಟು ಬಂದ್ವಿ ಮೇಲೆ. ಆ್ಯಂಡ್ ಇವಾಗ ಸ್ನಾನ ಮಾಡಬೇಕು. ಬಿಕಾಸ್ ಇವಾಗ ನನಗೆ ರೆಗ್ಯುಲರ್ ರೂಟೀನ್ ಆಗಿಬಿಟ್ಟಿದೆ. ಸೀರಿಯಸ್ಲಿ ಇದು ನಾನು 1 ಮಂತಿಂದ ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಟ್ರೈ ಮಾಡಿದ್ರೆ ಒಳ್ಳೆಯದು.
ದ್ಯಾಟ್ ಎವ್ರಿ ನೈಟ್ ನಾನು ಮಲ್ಗೋಕ್ಕೆ ಮುಂಚೆ ಐ ಟೇಕ್ ಕೋಲ್ಡ್ ವಾಟರ್ ಬಾತ್. ಸೊ ತಣ್ಣೀರಲ್ಲಿ ಬೆಂಗಳೂರಲ್ಲಿ ನೈಟ್ ಹೊತ್ತು ಚಳಿ ಇರ್ಬೋದು, ಇಲ್ಲ ಜಸ್ಟ್ ಟೇಕ್ ವಾರ್ಮ್ ವಾಟರ್, ಜಾಸ್ತಿ ಬಿಸಿನೂ ಇರಬಾರ್ದು ತಣ್ಣಕ್ಕೂ ಇರಬಾರ್ದು. ವಾರ್ಮ್ ವಾಟರ್ ತೊಗೊಂಡು ಸ್ನಾನ ಮಾಡಿ. ನಾನು ಕೋಲ್ಡ್ ವಾಟರ್, ಐ ಡೋಂಟ್ ಆ್ಯಡ್ ಎನಿ ಹಾಟ್ ವಾಟರ್. ಸೊ ಕೋಲ್ಡ್ ವಾಟರಲ್ಲಿ ಸ್ನಾನ ಮಾಡಿ ಡೈರೆಕ್ಟು ನಾನು ಮಲ್ಕೊತೀನಿ. ನೋ ಅದರ್ ವರ್ಕ್, ನೋ ಅದರ್ ಆ್ಯಕ್ಟಿವಿಟೀಸ್. ಸೊ ಅದು ಬಾಡಿ ಇಷ್ಟು ಕೂಲ್ ಆಗುತ್ತೆ ಆ್ಯಂಡ್ ಒಳ್ಳೆ ನಿದ್ದೆ ಬರುತ್ತೆ. ಬೆಳಿಗೊತ್ತು ನಾನು ಎದ್ದೊಳೋದು ಆ್ಯಕ್ಟಿವ್ ಆಗಿ ಎದ್ದೊಳ್ತೀನಿ. ಲೈಕ್ 7:30 ನಾನು ಎದ್ದೊಳೋದು. ಅಮ್ಮುಕುಟಿಗೆ ಕಾಲ್ ಮಾಡ್ತಾರೆ, ಶೀ ಈಸ್ ಮೈ ಅಲಾರಾಮ್. ಬಿಕಾಸ್ 8 o'clock ನಾವು ಜಿಮ್ಗೆ ಹೋಗಬೇಕು. ಸೊ 7:30 ಶಾರ್ಪ್ ನನಗೆ ಕಾಲ್ ಮಾಡ್ತಾರೆ, ಮೋಳೆ ಎದ್ದೋಳು ಜಿಮ್ಗೆ ಹೋಗಬೇಕು ಅಂತ. ಸೊ ಆವಾಗ ಎದ್ದೊಳಾಗ ಫುಲ್ ಆ್ಯಕ್ಟಿವ್ ಆಗಿ ನಾನು ಎದ್ದೊಳ್ತೀನಿ. ಸೊ ಇಟ್ ಮೈಟ್ ವರ್ಕ್ ಫಾರ್ ಯು. ಈ ಆ್ಯಕ್ಟಿವಿಟಿನ ಟ್ರೈ ಮಾಡಿ ಆ್ಯಂಡ್ ಲೆಟ್ ಮೀ ನೋ. ಇವ್ರು ಮಲ್ಗೋಕ್ಕೆ ಮುಂಚೆ ರೋಸ್ಮೇರಿ ಸ್ಪ್ರೇ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಒಂದು ಸ್ವಲ್ಪ ಮಸಾಜರ್ ಇದು ತೊಗೊಂಡಿದ್ದೀವಿ ನಾವು, ದೇವೇಟನೇ ಆರ್ಡರ್ ಮಾಡಿದ್ದು ಈ ಮಸಾಜರ್. ಸೊ ಚೆನ್ನಾಗಿ ಒಂದು 5 minutes ಮಸಾಜ್ ಮಾಡಿಬಿಟ್ಟು ಹಂಗೆ ಮಲಗ್ತಾರೆ. ಬಿಕಾಸ್ ಬ್ಲಡ್ ಫ್ಲೋ ಆಗಬೇಕು ಅಂತ, ಹೇರ್ಗೂ ನಮ್ಮ ತಲೆಗೂ ಬ್ಲಡ್ ಫ್ಲೋ ಆಗಬೇಕು. ಬಿಕಾಸ್ ದಿ ಬ್ಲಡ್ ಇಸ್ ಫ್ಲೋಯಿಂಗ್ ಲೈಕ್ ದಿಸ್. ಸೊ ಅದಕ್ಕೆ ಕೂದಲಿಗೆ ಜಾಸ್ತಿ ಬ್ಲಡ್ ಬೇಕಾಗುತ್ತೆ ಹೇರ್ ಗ್ರೋತಿಗೆ. ಅದಕ್ಕೆ ಹಿಂಗೆ ಮಲ್ಕೊಂಡ್ರೆ ಬ್ಲಡ್ ಹೋಗುತ್ತೆ ಆ್ಯಂಡ್ ಹೇರ್ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಆ ಮೆಥಡಲ್ಲಿ ಅವರು ದಿನ ನೈಟ್ ಮಲ್ಗಂಗೆ ಮುಂಚೆ 5 minutes ಹಂಗೆ ಮಲಗಿಬಿಟ್ಟು ಆ್ಯಂಡ್ ದೆನ್ ಇಲ್ಲಿ ಗೋ ಟು ಸ್ಲೀಪ್. ನಾನು ಮಾಡಬೇಕು ಇವಾಗ ಸ್ನಾನ ಮಾಡಿಬಿಟ್ಟು ಮಾಡ್ತೀನಿ. ಸೊ ಯಾರೆಲ್ಲ ಈ ವ್ಲಾಗ್ ಎಂಡ್ವರೆಗೂ ನೋಡಿದ್ರಿ ತುಂಬ ಧನ್ಯವಾದಗಳು. ಐ ಆಮ್ ಟ್ರೂಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.